ಹಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿಯಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಈ ಸ್ಟೋರಿ ಏನು ಅಂತಂದರೆ, ಒಂದು ಹುಡುಗ ಒಂದು ಹುಡುಗಿ ಪ್ರೀತಿ ಮಾಡುತ್ತಾರೆ. ಸೊ ಒಂದು ಹಳ್ಳಿಯಲ್ಲಿ ಒಂದು ಹುಡುಗ ಒಂದು ಹುಡುಗಿ ಪ್ರೀತಿ ಮಾಡುತ್ತಾರೆ. ಅಲ್ಲಿ ಏನಾಗುತ್ತೆ ಅಂದರೆ, ಅವರಿಬ್ಬರ ಮಧ್ಯದಲ್ಲಿ ಹೊರಗಿನ ಪ್ರಪಂಚ ಏನೂ ಗೊತ್ತೇ ಇರೋದಿಲ್ಲ ಅವರಿಗೆ. ಅದೇ ಊರಲ್ಲಿರುತ್ತಾರೆ, ಅದೇ ಮನೆ, ಅದೇ ಲವ್, ಅದೇ ಎಲ್ಲ. ಸೊ ಆ ಹುಡುಗಿ ಹೊರಗಿನ ಪ್ರಪಂಚ ಗೊತ್ತಿಲ್ಲ. ಸೊ ಒಂದು ಹುಡುಗ ಅವ್ರ ಮನೆಗೆ ಹೋಗ್ತಾ ಬರ್ತಾರೆ. ಭಾಳ ಕ್ಲೋಸ್ ಆಗಿ ಇದ್ದರು. ಸೊ ಆ ಹುಡುಗನ ಮೇಲೆ ಲವ್ ಆಗುತ್ತದೆ. ತುಂಬಾ ಪ್ರೀತಿ ಆಗುತ್ತದೆ. ಅವ್ರು ಬಿಟ್ಟು ಆ ಹುಡುಗ ಬಿಟ್ಟು ಇನ್ನು ಯಾರು ಬೇಕಾಗಲ್ಲ ಅಂತ ಬಿಹೇವ್ ಮಾಡುತ್ತಾರೆ. ಆ ಥರ ಪ್ರೀತಿ ಅನ್ಕೋತಾರೆ. ಯಾರು? ಹುಡುಗಿ ಅನ್ಕೋತಾಳೆ ಆ ಥರ. ತುಂಬಾ ಓವರ್ ಆಗಿ ಫೀಲ್ ಆಗುತ್ತಾರೆ. ಸರಿ, ಯಾಕಂದ್ರೆ ಅವ್ರು ಒಂದೇ ಊರಲ್ಲಿ ಇರ್ತಾರೆ. ಮನೆಯಲ್ಲಿ ಮನೆ ಬಿಟ್ಟು ಹೊರಗಿನ ಪ್ರಪಂಚನ ಏನೂ ಗೊತ್ತಿಲ್ಲ. ಸೊ ಆ ಹುಡುಗಕ್ಕಿಂತ ಸೂಪರ್ ಆಗಿದ್ದವ್ರು ಯಾರೂ ಇಲ್ಲ ಅನ್ಕೊಂಡಿದ್ದಾಳೆ ಆ ಹುಡುಗಿ. ಏನಾಗುತ್ತೆ ಅಂದ್ರೆ, ಆ ಹುಡುಗಿ ಮನಸ್ಸಲ್ಲಿ ಏನೈತೆ ಅಂದ್ರೆ, ತುಂಬಾ ಚೆನ್ನಾಗಿದ್ದಾನೆ. ಈ ನಮ್ನು ಇಷ್ಟಪಟ್ಟು ಹುಡುಗನ ಹತ್ರ ಯಾರು ಅಷ್ಟೊಂದು ಬೆಸ್ಟ್ ಒಳ್ಳೆಯವ್ರು ಯಾರೂ ಇಲ್ಲ ಅಂತ ಒಂಥರ ಅನ್ಕೋತಾಳೆ. ಯಾಕಂದ್ರೆ ಅವ್ರಿಗೆ ಪ್ರಪಂಚ ಗೊತ್ತಿಲ್ಲ, 4 ಜನ ಕಾಣಿಸ್ತಾ ಇಲ್ಲ, ತುಂಬಾ ಜನ ನೋಡಿಲ್ಲ ಯಾವತ್ತು. ಸೊ ಒಬ್ಬನೇ ಕಾಣ್ತಾ ಇದ್ದ ಸಲುವಾಗಿ ಆ ಥರ ಫೀಲಿಂಗ್‌ನಲ್ಲಿ ಇದ್ದಾಳೆ. ಯಾವುದೋ ಒಂದು ಫಂಕ್ಷನ್ ಹೊರಗಿನ ಪ್ರಪಂಚ ಯಾವಾಗ ಆ ಹುಡುಗಿಗೆ ಗೊತ್ತಾಗುತ್ತೆ, ಯಾವಾಗ ಆ ಹುಡುಗಿ ಹೊರಗಿನ ಪ್ರಪಂಚ ಗೊತ್ತಾಗುತ್ತೆ, ಒಂದು ಫಂಕ್ಷನ್‌ನಲ್ಲಿ ಹೋದಾಗ, ಇಲ್ಲ ಯಾವುದೋ ಒಂದು ಪಾರ್ಟಿಯಲ್ಲಿ ಹೋದಾಗ, ಹೊರಗೆ ಹೋಗಿದ ಮೇಲೆ ತುಂಬಾ ಒಳ್ಳೆಯವರು, ನೋಡೋಕೆ ಚೆನ್ನಾಗಿದ್ದವರು, ಲೈಫಿನಲ್ಲಿ ಸೆಟ್ಲ್ ಆಗಿದ್ದವರು ತುಂಬಾ ಚೆನ್ನಾಗಿ ಕಾಣುತ್ತಾರೆ. ಅಲ್ಲಿ ಹೋಗಿದಾಗ ನಮ್ಮ ಕಣ್ಣುಗಳನ್ನು ಬೆಸ್ಟ್ ಆಪ್ಷನ್‌ನಲ್ಲಿ ಹುಡುಕುತ್ತವೆ ಅಲ್ಲ? ಸೊ ಆ ಥರ ಹುಡುಗಿ ನೋಡಿ ಶಾಕ್ ಆಗಿಬಿಡ್ತಾಳೆ. ವಾವ್! ಇದು ಏನು ಲೈಫು, ತುಂಬಾ ಚೆನ್ನಾಗಿದೆ. ಅಲ್ಲಿ ಮನೇಲಿ ಕುಂತು ಯಾವ ಥರ ಇತ್ತು, ಇಲ್ಲಿ ಯಾವ ಥರ ಇತ್ತು. ಒಂದು ಟೈಮ್‌ನಲ್ಲಿ ಆ ಹುಡುಗ ಎಲ್ಲಾನು ಪ್ರೀತಿ ಮಾಡಿದ್ದಾನೆ, ಎಲ್ಲಾನು ತಾನು ಕೊಟ್ಟಿದ್ದಾನೆ. ಒಂದು ಟೈಮ್‌ನಲ್ಲಿ ಆ ಹುಡುಗ ಇಲ್ಲದ್ರೆ ನಾನು ಇರೋಲ್ಲ ಅಂತ ಫೀಲ್ ಆಗಿದವ್ರನ್ನ, ಸೊ ಅವ್ರಕಿನ್ನ ಬೆಟರ್ ಆಪ್ಷನ್ಸ್‌ನಲ್ಲಿ ಅವ್ರಕಿನ್ನ ಬೆಟರ್ ಇದ್ದವ್ರು ಸಿಕ್ಕಿದಾಗ, ಸೊ ಇವ್ರನ್ನ ಮರೆತು ಅವ್ರ ಸರಿ ಸ್ಕಿಪ್ ಮಾಡುತ್ತಾರೆ. ಅವ್ರು ಬೇರೆಯವ್ರ ಜೊತೆ ಲಿಂಕ್ ಇಟ್ಕೋತಾರೆ, ಇಲ್ಲ ಲವ್ ಮಾಡ್ತಾರೆ. ಈ ಅವಾಗ ಹೊರಗಿನ ಪ್ರಪಂಚ ಗೊತ್ತಿಲ್ಲ. ಆ ಹುಡುಗ ಬಿಟ್ಟು ಯಾರು ಕಾಣ್ತಾ ಇಲ್ಲ ಅಂದಾಗ, ಆ ಹುಡುಗಿ ಮೇಲೆ ಪ್ರೀತಿ ಆಗ್ಬಿಡುತ್ತೆ. ತುಂಬಾ ಓವರಾಗಿ ಮಾಡುತ್ತೆ. ಆ ಹುಡುಗ ಎಲ್ಲ ಕೇಳಿದ್ದೆಲ್ಲ ಕೊಟ್ಟ. ಏನ್ ಬೇಕಾದ್ರೂ ಅವ್ರು ಮಾಡ್ದ. ಅವ್ರಿಗೆ ಇಷ್ಟಪಟ್ಟಿದ್ದು ಎಲ್ಲಾನು ಕೊಟ್ಟ. ಸರ್ಪ್ರೈಸ್ ಕೊಟ್ಟ, ಎಲ್ಲ ಕೊಟ್ಟ. ಸೊ ಒಂದು ಟೈಮ್‌ನಲ್ಲಿ ಆ ಹುಡುಗನ ಪ್ರೀತಿ ಚೆನ್ನಾಗಿತ್ತು ತುಂಬಾ. ಬಟ್ ಯಾವಾಗ ಹೊರಗಿನ ಪ್ರಪಂಚ ಗೊತ್ತಾಗಿತ್ತು, ಒಂದು ಕಾಲೇಜ್ ಡೇಸ್‌ನಲ್ಲಿ ತುಂಬಾ ಒಳ್ಳೆ ಒಳ್ಳೆ ವ್ಯಕ್ತಿ ಪರಿಚಯ ಆಗೋದು. ಇಲ್ಲ ಒಂದು ಲೈಫು ತುಂಬಾ ಚೇಂಜ್ ಆಗಿಬಿಡುತ್ತು. ನೋಡ್ಲಾರ್ದು ಕನಸುಗಳು, ನೋಡ್ಲಾರ ಎಂಜಾಯ್‌ಮೆಂಟ್ ಎಲ್ಲ ನೋಡಿದಾಗ, ಆವಾಗ ಒಂದು ತುಂಬಾ ಒಳ್ಳೆ ಒಳ್ಳೆ ವ್ಯಕ್ತಿಗಳು ಸಕ್ಸೆಸ್ ಲೈಫ್‌ನಲ್ಲಿ ಸಕ್ಸಸ್ ಆಗಿದ್ದವ್ರನ್ನ, ಸೊ ಅವರಲ್ಲಿ ತುಂಬಾ ಪರಿಚಯ ಇದ್ದಾಗ, ಅವ್ರ ಮೇಲೆ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ ಆ ಹುಡುಗಿಗೆ. ಅವ್ರ ಮೇಲೆ ಇಂಟ್ರೆಸ್ಟ್ ಹೋಗಿದಾಗ ಈ ಹುಡುಗನ ಪ್ರೀತಿಗೆ ಸ್ವಲ್ಪ ಮಾತಾಡೋದು ಕಮ್ಮಿ ಮಾಡೋದು, ಫೋನಲ್ಲಿ ಚಾಟಿಂಗ್ ಮಾಡೋದು ಇವೆಲ್ಲ ಸ್ವಲ್ಪ ಕಡಿಮೆ ಮಾಡ್ತಾ ಇರ್ತಾರೆ. ಆ ಹುಡುಗ ಕೇಳುತ್ತಾನೆ, ಯಾಕೆ ಅವಾಗಿನಪ್ಲೆ ಪ್ರೀತಿ ಮಾಡ್ತಾ ಇಲ್ಲ, ಅವಾಗಿನಪ್ಲೆ ಮಾತಾಡ್ತಾ ಇಲ್ಲ, ಏನಾಗಿದೆ ಏನಿಲ್ಲ ಅಂತ ಕೇಳಿದಾಗ, ಸ್ವಲ್ಪ ಬಿಜಿ ಇದ್ದೀನಿ, ಸ್ವಲ್ಪ ಟೈಮ್ ಸಿಗ್ತಿಲ್ಲ, ಏನೋ ಒಂದು ಮಾತು ಹೇಳಿ ಸೈಡ್‌ಗೆ ಆಗಿಬಿಡುತ್ತೆ. ಆ ಹುಡುಗ ಅರ್ಥ ಮಾಡ್ಕೋತಾನೆ. ಸೊ ಆ ಹುಡುಗಿ ಯಾವಾಗ ಹೊರಗಿನ ಪ್ರಪಂಚ ಗೊತ್ತಾಗಿತ್ತು, 4 ಜನದಲ್ಲಿ ಹೋಗ್ತಾ ಇದ್ದಾಳೋ, ಆವಾಗ ಅವ್ರ ಲೈಫ್ ಚೇಂಜ್, ಅವ್ರ ಮನಸ್ಸು ಚೇಂಜ್ ಆಗಿಬಿಡುತ್ತೆ. ಒಂದು ಟೈಮ್‌ನಲ್ಲಿ ಆ ಹುಡುಗ ಬಿಟ್ಟು ನಾನು ಇರಲ್ಲ. ಯಾಕಂದ್ರೆ ಅವ್ರು ಮನೆಯಲ್ಲಿದ್ದಾಗ ಆ ಪ್ರೀತಿ ತುಂಬಾ ಚೆನ್ನಾಗಿ ಕಾಣಿತ್ತು. ಹೊರಗಿನ ಪ್ರಪಂಚ ನೋಡಿದಾಗ ಅವಾಗ ಈ ಪ್ರೀತಿ ನಂಗೆ ಬರ್ತಾ ಇಲ್ಲ. ಅವ್ರ ಪ್ರೀತಿ ಬೇಕಾಗ್ತಾ ಇದೆ ಆ ಹುಡುಗಿಗೆ. ಸೊ ಏನಾಗುತ್ತಂದ್ರೆ, ಹುಡುಗನ ಮೋಸ ಮಾಡಿ ಲಾಸ್ಟಿಗೆ ಬೇರೆಯವರಿಗೆ ಸೆಲೆಕ್ಟ್ ಆಗೋದು. ಯಾಕಂದ್ರೆ ಇವ್ರಕಿನ್ನ ಅವ್ರು ಕೆಲವೊಬ್ರು ಹೊರಗಿನ ಪ್ರಪಂಚ ಗೊತ್ತಾಗಿ ಹೊರಗಿನವ್ರ ದೋಸ್ತಾನ ಮಾಡಿದಾಗ, ಸೊ ಬೆಟರ್ ಇದ್ದವ್ರು ಇದ್ದಾರೆ. ಇವ್ರಕಿನ್ನ ತುಂಬಾ ಒಳ್ಳೆಯವನಾಗಿದ್ದಾರೆ. ಬೆಟರ್ ಆಗಿದ್ದಾಗ ಲೈಫ್‌ನಲ್ಲಿ ಆಗಲಿ, ದುಡ್ಡಿನಲ್ಲಿ ಎಲ್ಲ ಮಾತ್ರ ಚೆನ್ನಾಗಿದ್ದಾಗ ಅವ್ರ ಕಡೆ ಹೋಗ್ಬಿಟ್ಟಿದ್ದಾಳೆ. ಹುಡುಗ ಮೋಸ ಹೋಗಿದ್ದಾನೆ. ಅವನು ಕೂಡ ತುಂಬ ಎಲ್ಲ ಲೈಫ್‌ನಲ್ಲಿ ಲವ್ ಫೇಲ್ ಆಗಿ ಬಿಟ್ಟಿದ್ದಾನೆ. ಈಗ ಅವನು ಸ್ವಲ್ಪ ದಿನ ಫೀಲಿಂಗ್‌ನಲ್ಲಿ ಇದ್ದು ಡಿಪ್ರೆಷನ್‌ನಲ್ಲಿ, ಮತ್ತೆ ಅದೇ ಲೈಫ್ ನಾರ್ಮಲ್ ಆಗ್ಬಿಟ್ಟಿದ್ದಾನೆ. ಸೊ ಈ ಸ್ಟೋರಿ ಇಲ್ಲಿಗೆ ಆಗೋಯ್ತು. ಇಲ್ಲಿ ನಾವು ಅರ್ಥ ಮಾಡ್ಕೊಂಬೋದು ಏನು ಅಂತಂದ್ರೆ, ಯಾವುದೇ ಹಳ್ಳಿಯಲ್ಲಿ ಆಗಲಿ, ಇಲ್ಲ ಯಾವುದೇ ಒಂದು ಆಗಲಿ, ನೀವು ತುಂಬಾ ಪ್ರೀತಿ ಮಾಡಿರ್ತೀರ. ಅವ್ರಿಗೆ ಬಿಟ್ಟು ಬೇರೆಯವ್ರು ಯಾರು ನೋಡಲ್ಲ ಅನ್ಕೋತಾರೆ ಕೆಲವೊಬ್ಬರು. ಅದು ಹೇಗಾಗುತ್ತೆ ಅಂದ್ರೆ, ಈಗ ₹10,000ಗೆ ₹10,000 ಕೊಟ್ಟಿದಾಗ, ₹10,000 ಬೆಲೆ ಯಾವಾಗ ನಿನ್ಗೆ ಯಾರಿಗೂ ಗೊತ್ತಿಲ್ಲ. ಆ ₹10,000 ಬೆಲೆನಿಗೂ ತುಂಬಾ ಸ್ಲೋ ಆಗುತ್ತೆ, ತುಂಬಾ ಪ್ರೀತಿ ಆಗುತ್ತೆ. ಆ ₹10,000 ಎಷ್ಟು ದಿನ ಇರುತ್ತೆ ನಿನ್ನ ಪ್ರೀತಿ? ₹10,000 ಕೊಟ್ಟಿದಾಗ ಎಷ್ಟು ದಿನ ಇರುತ್ತೆ ಪ್ರೀತಿ? ಇರೋದಿಲ್ಲ. 10,000 ಜಾಗನಾಗ ಒಂದು ₹1,00,000 ಕೊಡ್ತೀನಿ ಅಂದಾಗ, ಅವಾಗ ನಿನ್ನ ಮನಸ್ಸು ಚೇಂಜ್ ಆಗ್ಬಿಡುತ್ತೆ. ಆಟೋಮೆಟಿಕ್ ಚೇಂಜ್ ಆಗ್ಬಿಡುತ್ತಲ್ವಾ? ಸೊ ಅದೇ ತರ ಹುಡುಗಿಯರು ಕೆಲವೊಬ್ರು ಹೆಂಗಿರ್ತಾರೆ ಅಂತಂದ್ರೆ, ಕೆಲವೊಬ್ರು ಒಳ್ಳೆಯದಾಗಿರ್ತಾರೆ, ಕೆಲವೊಬ್ರು ಕೆಟ್ಟದಾಗಿರ್ತಾರೆ. ಕೆಲವೊಬ್ರು ಎಷ್ಟೇ ದುಡ್ಡು ಕೊಟ್ಟರು ಕೂಡ ಮನಸ್ಸನ್ನು ಚೇಂಜ್ ಮಾಡ್ಕೊಂಬೋದಿಲ್ಲ. ಯಾಕೆಂದ್ರೆ ಕೆಲವು ಒಳ್ಳೆತನ ಭಾಳ ಇದೆ ಕೆಲವೊಬ್ರು. ಸೊ ಎಲ್ಲ ಹುಡುಗಿಯರು ಒಂದೇ ರೀತಿ ಇರುವುದಿಲ್ಲ. ಏನಾಗುತ್ತೆ ಅಂತಂದ್ರೆ, ನಮ್ಗೆ ಒಂದೇ ರೂಮಿನಲ್ಲಿ ಇದ್ದಾಗ ಹೊರಗಿನ ಪ್ರಪಂಚ ಏನು ಗೊತ್ತಾಗೋದಿಲ್ಲ. ಒಂದೇ ಊರಲ್ಲಿದ್ದಾಗ ಹೊರಗಿನ ಪ್ರಪಂಚದಿಂದ ಯಾಕಂದ್ರೆ ಅವ್ರಕಿನ್ನ ಬೆಟರ್ ಇದ್ದವ್ರನ್ನ ಯಾರು ಕಾಣಿಸೋ ಸಲುವಾಗಿ ಇವರೇ ಪ್ರೀತಿ ಒಂದು ಟೈಮ್‌ನಲ್ಲಿ ಇವ್ರ ಪ್ರೀತಿನೇ ತುಂಬಾ ಸೂಪರ್ ಆಗಿತ್ತು. ಬಟ್ ಯಾವಾಗ ಹೊರಗಿನ ಪ್ರಪಂಚ ಗೊತ್ತಾಯ್ತು, ಇವ್ರಕಿನ್ನ ಬೆಟರ್ ಇದ್ದವ್ರನ್ನ ಯಾವಾಗ ನೋಡಿದ್ದಾರೆ, ಯಾವಾಗ ಆಪ್ಷನ್ಸ್‌ನಲ್ಲಿ ಬಂದಿದ್ದಾರೆ, ಆವಾಗ ಏನಾಗುತ್ತೆ ಅಂದ್ರೆ ಅವ್ರ ಮೇಲೆ ಪ್ರೀತಿ ಹೋಗ್ಬಿಡುತ್ತೆ. ಇವ್ರ ಮೇಲೆ ಪ್ರೀತಿ ಅನ್ನೋದು ಇರೋದೇ ಇಲ್ಲ. ಸೊ ಇಂಥ ಕೆಲವೊಬ್ರು ತುಂಬಾ ಇರುತ್ತಾರೆ. ಇದರಲ್ಲಿ ಅರ್ಥ ಮಾಡ್ಕೊಂಬೋದು ಏನು ಅಂತಂದರೆ, ಕೆಲವೊಬ್ರು ತುಂಬಾ ಜನ ಮೋಸ ಹೋಗ್ತಿದ್ದಾರೆ ಲವ್ವಿನಲ್ಲಿ.
ಯಾವುದೇ ರೀತಿಯಾಗಲಿ ಒಬ್ಬರಿಗೆ ಮೋಸ ಮಾಡೋಕ್ಕೆ ಹೋಗಬಾರ್ದು. ಈಗಿನ ಜನ್ರೇಷನಲ್ಲಿ ತುಂಬ ಮೋಸ ಹೋಗ್ತಾ ಇದ್ದಾವೆ ಲವ್ ಸ್ಟೋರಿನಲ್ಲಿ. ಬಟ್ ಟೈಮಲ್ಲಿ ಇವರಿಗೆ ಮಾಡ್ಕೋತೀನಿ ಅಂದವರು ಇವ್ರಕಿನ್ನ ಬೆಟರ್ ಸಿಕ್ಕಿದ ಬೆಟರ್ ಎಲ್ಲ ಮಾತಿಲಿಂತ ಬೆಟರ್ ಇದ್ದವ್ರನ್ನ ಸಿಕ್ಕಿದಾಗ ಇವ್ರಕಿನ್ನ ಬೆಟರ್ ಸಿಕ್ಕಿದಾಗ ಸೊ ಅವ್ರಿಗೆ ಮ್ಯಾರೇಜ್ ಮಾಡ್ಕೋತಾರೆ, ಇವ್ರನ್ನ ಮೋಸ ಮಾಡುತ್ತಾರೆ. ಇವ್ರೇನು ಇವ್ರ ಮೇಲೆ ನಂಬಿಕೆ ಇಟ್ಟು ಎಲ್ಲ ಸೆಲೆಕ್ಷನ್ ಬಂದಿದ್ದು ಎಲ್ಲ ಒಳ್ಳೆ ಒಳ್ಳೆ ಸಂಬಂಧಗಳು ರಿಜೆಕ್ಟ್ ಮಾಡುತ್ತಾರೆ. ಈ ಥರ ಇದ್ದಾವೆ. ಸೊ ಯಾರಿಗೆ ಮಾತು ಕೊಡೋಕ್ಕೆ ಹೋಗ್ಬಾರ್ದು. ನಿಮ್ಲಿಂತ ಸಿನ್ಸಿಯರ್ ಆಗಿ ಲವ್ ಮಾಡೋಕ್ಕೆ ಆಗಿಲ್ಲ ಅಂದ್ರೆ ಯಾರಿಗೆ ಲವ್ ಮಾಡೋಕ್ಕೆ ಹೋಗಬೇಡಿ, ಮಾತು ಕೊಡ್ಲಕ್ಕೆ ಹೋಗ್ಬೇಡಿ, ಇನ್ನೊಬ್ಬರ ಲೈಫ್ ಹಾಳು ಮಾಡಬಾರವರು. ಅರ್ಥ ಆಯ್ತಾ ಫ್ರೆಂಡ್ಸ್? ಈ ಸ್ಟೋರಿಯಲ್ಲಿ ನೀವು ಅರ್ಥ ಮಾಡ್ಕೊಂಬೋದು ಏನು ಅಂತಂದರೆ, ಯಾವಾಗ ನೀವೇನು ಅನ್ಕೋತೀರಿ ನನಗೆ ಬಿಟ್ಟು ಇನ್ಯಾರು ಸಿಗಲ್ಲ, ನೀನು ಬಿಟ್ಟು ಯಾರು ಸಿಗಲ್ಲ ಅಂತ ಅನ್ಕೋಬೇಡಿ. ಹೊರಗಿನ ಪ್ರಪಂಚ ಗೊತ್ತಾಗಲ್ಲ. ಯಾರು ಕೆಲವೊಬ್ಬರು ಏನು ಮಾಡ್ತಾರೆ ಅಂತಂದರೆ ಜಾಸ್ತಿ ಅವ್ರಿಗೆ ಏನೇ ಕೆಲವೊಬ್ರು ಆಸೆ ಇದ್ದವ್ರು ಏನು ಮಾಡ್ತಾರೆ ಅಂದರೆ ಯಾರು ಬೆಟರ್ ಆಗಿರ್ತಾರೋ ಅವ್ರನ್ನ ಬೆಟರ್ ಆಯ್ಕೆ ಮಾಡ್ಕೊತಾ ಹೋಗುತ್ತಾರೆ. ಅರ್ಥ ಆಯ್ತಾ ಫ್ರೆಂಡ್ಸ್? ಇಂಥವ್ರನ್ನ ನಿಮ್ಮ ಲೈಫ್ನಲ್ಲಿ ಇದ್ದರೆ ಸ್ವಲ್ಪ ಡಿಲೀಟ್ ಮಾಡಿದರೆ ಸ್ವಲ್ಪ ದೂರವಿರಿ, ಹುಷಾರಾಗಿ. ಅರ್ಥ ಆಯ್ತಾ ಫ್ರೆಂಡ್ಸ್? ಈ ಸ್ಟೋರಿ ನೀವು ಪೂರ್ತಿಯಾಗಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು.